ಉಳವಿ ಚನ್ನಬಸವೇಶ್ವರ ಸನ್ನಿಧಿಯಲ್ಲಿಯೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಹೆಸರನ್ನು ನೋಡ್ತೀವಿ. ಹಾಗೆಯೇ ಈ ಭಾಗದಲ್ಲಿ ನಮ್ಮ ಶ್ರೀಶೈಲ ಮಲ್ಲಿಕಾರ್ಜುನ ಸನ್ನಿಧಿಯಲ್ಲಿಯೂ ಕೂಡ ಶಾಮನೂರು ಶಿವಶಂಕರಪ್ಪನವರ ಹೆಸರನ್ನು ನೋಡ್ತೀವಿ. ಇದನ್ನು ನೋಡಿದರೆ ನಾವು ಅರ್ಥೈಸ್ಕೊಳ್ಬೇಕು, ಶಾಮನೂರು ಶಿವಶಂಕರಪ್ಪನವರು ನೀಡದ ದೇಣಿಗೆ ಇಲ್ಲ, ಅವರು ಕೊಡುಗೈ ದಾನಿ ಅನ್ನುವಂಥದ್ದನ್ನು ಈ ಹೆಸರುಗಳ ಮೂಲಕವೇ ಸಾಕ್ಷೀಕರಿಸಬಹುದು ಅನ್ನುವಂಥದ್ದು. ಅಂಥ ಒಬ್ಬ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ಜಿಲ್ಲೆ, ಹಿಂದೊಮ್ಮೆ ಮ್ಯಾಂಚೆಸ್ಟರ್ ಸಿಟಿ ಅನ್ನುವಂಥ ಮಾತಿತ್ತು. ಅದರ ನಂತರ ಇಡೀ ದಾವಣಗೆರೆ ಜಿಲ್ಲೆಯನ್ನು ಮತ್ತು ದಾವಣಗೆರೆ ನಗರವನ್ನು ಒಂದು ಎಜುಕೇಷನ್ ಹಬ್ ಸಿಟಿಯನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬ ವರ್ಗದವರು ಮಧ್ಯ ಕರ್ನಾಟಕದ ಹಿರಿಮೆ ಗರಿಮೆಯನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ನಮ್ಮ ಜೊತೆಗೆ ಭೌತಿಕವಾಗಿ ಇಲ್ಲದೇ ಇರಬಹುದು, ಆದರೆ ಅವರು ಮಾಡಿರುವಂಥ ಸಾಧನೆ ಮುಂದಿನ ಪೀಳಿಗೆಯೂ ಕೂಡ ತಲತಲಾಂತರದಲ್ಲಿಯೂ ಕೂಡ ಸ್ಮರಿಸುವಂಥ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಾಧನೆಯನ್ನು ನಮ್ಮ ಮುಂದೆ ಉಳಿಸಿ ಹೋಗಿದ್ದಾರೆ. ಅದೇ ನಮ್ಮ ಸಮಾಜಕ್ಕೆ ಮಾರ್ಗದರ್ಶನ, ನಮ್ಮೆಲ್ಲರಿಗೂ ಕೂಡ ಮಾದರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅವರ ತತ್ವ ಆದರ್ಶಗಳು ನಮ್ಮ ಮುಂದಿನ ಸಮಾಜಕ್ಕೆ ದಾರಿದೀಪವಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಶಾಮನೂರು ಶಿವಶಂಕರಪ್ಪನವರ ಆತ್ಮಕ್ಕೆ ಬಸವಾದಿ ಪ್ರಮಥರ ಆಶೀರ್ವಾದ ಮತ್ತು ಅವರ ಆತ್ಮಕ್ಕೆ ಶಾಂತಿ ಚಿರಸ್ಥಾಯಿ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅವರ ಕುಟುಂಬ ವರ್ಗದವರಿಗೆ ಮತ್ತು ಪೂಜ್ಯರಿಗೆ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮನ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.